ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ಕಲಾಕಾರನೊಬ್ಬ ಯಾವ ರೀತಿಯಲ್ಲಿ ಸುಲಭವಾಗಿ ಈ ಒಂದು ಲಕ್ಷ್ಮಿಯ ಚಿತ್ರವನ್ನು ಪೇಂಟ್ ಮೂಲಕ ಹೇಗೆ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ನೀವೇ ಹೇಳಿ, ಇದು ಒಂದು ಗಣಪತಿಯ ಚಿತ್ರ ನೋಡಿ. ಹೇಗೆ ಸರಳವಾದ ರೇಖೆ ಮೂಲಕ ಇಲಿ ಮತ್ತು ಗಣಪತಿಯನ್ನು ಚಿತ್ರಿಸಿದ್ದು. ಇಲ್ಲಿ ಈಶ್ವರ, ಇಲ್ಲಿ ಆಕಳು ಇದೆ, ಇದು ತ್ರಿಶೂಲ ಇದೆ ನೋಡಿ. ಇದು ಎಷ್ಟು ಸುಂದರವಾಗಿದೆ ಸರಳವಾಗಿ ನೋಡಿ. ಒಬ್ಬ ಮಹಿಳೆ ಊದುತ್ತಿರುವುದು, ಮತ್ತು ಇಲ್ಲಿ ನೋಡಿ ಒಬ್ಬ ಮಹಿಳೆ ದೀಪವನ್ನು ಹಿಡಿದಿರುವಂಥದ್ದು. ಎಷ್ಟು ಸರಳವಾಗಿದೆ ಚಿತ್ರ. ಬಡಿತಕ್ಕಂಥ ದೃಶ್ಯ ಇಲ್ಲಿ ನೋಡಿ ಫ್ರೆಂಡ್. ಇಲ್ಲಿ ಒಂದು ಬಾವುಟವನ್ನು ಹಿಡಿದುಕೊಂಡು ಹಾರಾಡಿಸ್ತಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಪಾಂಡುರಂಗ ಹೇಗಿದ್ದಾನೆ ನೋಡಿ, ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಸರಳವಾಗಿ ನಾವು ಸಹ ಶಿವ ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ಚಿತ್ರ. ಇಲ್ಲಿ ನೋಡಿ ತ್ರಿಶೂಲ ಇದೆ. ಇಲ್ಲಿ ನೋಡಿ ಇದು ಒಂದು ಈಶ್ವರನ ಚಿತ್ರ. ಎಷ್ಟು ಸುಂದರವಾಗಿದೆ ಮತ್ತು ಎಷ್ಟು ಸುಲಭವಾಗಿ ಚಿತ್ರಿಸಿದ್ದಾರೆ. ಇಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು ಮತ್ತು ಚಾಮರವನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು. ಬಿಲ್ಲನ್ನು ಹಿಡ್ಕೊಂಡು ಬಾಣ ಬಿಡ್ತಕ್ಕಂಥದ್ದು. ಆಂಜನೇಯನ ಚಿತ್ರ ಹೇಗಿದೆ, ಸುಲಭವಾಗಿದೆ. ಇಲ್ಲಿ ನೋಡಿ ಒಂದು ಈಶ್ವರ ಮೂರ್ತಿಯ ಚಿತ್ರ. ಪಕ್ಕದಲ್ಲಿ ನೋಡಿ ತ್ರಿಶೂಲ. ಇಲ್ಲಿ ನೋಡಿ ಹನುಮಂತ ಗುಡ್ಡವನ್ನು ಕೈಯಲ್ಲಿ ಹೊತ್ಕೊಂಡು ಹಾರ್ತಕ್ಕಂಥ ಒಂದು ಈ ಸುಂದರವಾದ ಚಿತ್ರ ನೋಡಿ. ಪರಮಾತ್ಮ ಇಲ್ಲಿ ಕೊಳಲನ್ನು ನುಡಿಸ್ತಿದ್ದಾನೆ ನೋಡಿ, ಎಷ್ಟು ಸುಲಭವಾಗಿ ತೆಗೆದಿದ್ದಾರೆ. ಇಲ್ಲಿ ನೋಡಿ ಈಶ್ವರ ಕೊರಳಲ್ಲಿ ನಾಗ, ತಲೆ ಮೇಲೆ ಚಂದ್ರ ನೋಡಿ. ನಾವು ಬಿಡಿಸ್ಬೋದಲ್ವಾ ಇದನ್ನು ಸುಲಭವಾಗಿ. ಶ್ರೀಕೃಷ್ಣ ಪರಮಾತ್ಮ ಮತ್ತು ಇಲ್ಲಿ ಅರ್ಜುನ ನೋಡಿ. ಆನೆಯನ್ನು ನಾವು ಯಾವ ರೀತಿಯಾಗಿ ಸರಳವಾಗಿ ಬಿಡಿಸ್ಬೋದಂತ ನರ್ತಕಿ ಒಬ್ಬಳು ನರ್ತನ ಮಾಡುತ್ತಿರುವಂಥದ್ದು. ನರ್ತಕಿ ನರ್ತನೆಯನ್ನು ಮಾಡ್ತಕ್ಕಂಥದ್ದು. ಶಿಶಿ ಸಹ ನೋಡಿ ಎಷ್ಟು ಸುಲಭವಾಗಿದೆ ನರ್ತನ ಮಾಡ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್. ಈ ಒಂದು ಸುಂದರವಾದ ಚಿತ್ರಗಳನ್ನು ನಾವು ಸಹ ಸುಲಭವಾಗಿ ಬಿಡಿಸ್ಬೋದು ಮತ್ತು ಮಕ್ಕಳಿಗೂ ಬಿಡಿಸ್ಲಿಕ್ಕೆ ಕಲಿಸ್ಬೋದು. ಈ ಒಂದು ವಿಡಿಯೋವನ್ನು ಲೈಕ್ ಮಾಡೋದಕ್ಕಿಂತ ಮೊದಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.